ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 1ನೇ ತಾರೀಕಿನಿಂದ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ವಿಪರೀತವಾಗಿ ಅದೃಷ್ಟ, ಸಂಪೂರ್ಣವಾಗಿ ಕಷ್ಟಗಳಿಂದ ಸಾಲದಿಂದ ಪರಿಹಾರ. ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ಸೂರ್ಯದೇವನ ಅನುಗ್ರಹ, ಆಶೀರ್ವಾದ ಶಕ್ತಿಯನ್ನು ತುಂಬುತ್ತದೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲು ಈ ಸಮಯ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ರಾಶಿಯವರಿಗೆ ವಿಶೇಷವಾಗಿ ಗ್ರಹಗಳ ಸ್ಥಾನ ಬದಲಾವಣೆಯು ಅದ್ಭುತವಾದ ಶಕ್ತಿ ಮತ್ತು ಜೀವನದಲ್ಲಿ ಸಾಮರಸ್ಯವನ್ನು ತಂದುಕೊಡುತ್ತದೆ. ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ಳಬಹುದು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ಅದೃಷ್ಟ, ಪ್ರೀತಿ, ಹಣ ಎಲ್ಲವೂ ಕೂಡ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ರೀತಿಯ ಕಷ್ಟ ಪಡದೇ ಇದ್ರೂ ಕೂಡ ಸುಖದ ಸುಪ್ಪತ್ತಿಗೆಯನ್ನ ಅನುಭವಿಸುವಂತಹ ಸಮಯ ಇದಾಗಿದ್ದು, ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು, ಕಷ್ಟಗಳಿಂದ ದೂರವಾಗಬಹುದು. ಸೂರ್ಯನ ಸಂಯೋಗವು ನಿಮಗೆ ಶುಕ್ರಾದಿತ್ಯ ರಾಜಯೋಗವನ್ನು ರೂಪಿಸ್ತಾ ಇದೆ. ಇದರಿಂದಾಗಿ 2045 ವರ್ಷಗಳವರೆಗೂ ಕೂಡ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ ಆರ್ಥಿಕವಾಗಿ ಪ್ರಗತಿ, ಅತ್ಯುತ್ತಮವಾದ ಗೌರವ, ಯೋಗದ ಸಂಬಂಧ, ಉತ್ತಮವಾದ ಫಲಾನುಫಲಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಪ್ರಾಪ್ತಿಯಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ರಾಜಯೋಗವು ಆದಾಯ ಮತ್ತು ಲಾಭದ ದೃಷ್ಟಿಯಿಂದ ರೂಪುಗೊಳ್ತಾ ಇರೋದ್ರಿಂದ ಇದು ಆರ್ಥಿಕವಾಗಿ ಕೂಡ ಪ್ರಯೋಜನವನ್ನು ನೀಡುತ್ತದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಎಲ್ಲಾ ರೀತಿಯ ಆದಾಯದ ದೃಷ್ಟಿಯಿಂದ ಮತ್ತು ಲಾಭದ ದೃಷ್ಟಿಯಿಂದ ಅದೃಷ್ಟ ರೂಪುಗೊಳ್ತಾ ಇರೋದ್ರಿಂದ ಇದು ಹೆಚ್ಚಿನ ಪ್ರಯೋಜನ ಮತ್ತು ಆರ್ಥಿಕವಾದ ಸಂಪತ್ತನ್ನ ನೀಡುತ್ತದೆ. ಈ ರಾಶಿ ಚಕ್ರ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಯನ್ನ ಪಡೆಯಬಹುದು. ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳಿಸುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಾಧ್ಯ ಇರೋದ್ರಿಂದ ಖಂಡಿತವಾಗಿ ರಾಶಿಯವರಿಗೆ ಅದ್ಭುತವಾದ ಯೋಗಗಳು ರೂಪುಗೊಳ್ತಾ ಇದೆ. ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ತುಲಾ ರಾಶಿ. ಈ ರಾಶಿಯ ಯೋಗವು 5ನೇ ಮನೆಯಲ್ಲಿ ರೂಪುಗೊಳ್ತಾ ಇರೋದ್ರಿಂದ ಇದು ಪ್ರೀತಿ, ಮಕ್ಕಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಬಹುದು. ಪ್ರೇಮ ಜೀವನವು ಸುಧಾರಿಸುತ್ತದೆ ಮತ್ತು ಸಂಬಂಧಗಳು ಬಲಗೊಳ್ಳುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ವ್ಯವಹಾರ ಮತ್ತು ಪಾಲುದಾರಿಕೆಯಿಂದ ಕೂಡ ಪ್ರಯೋಜನವನ್ನ ಪಡೆಯುತ್ತಾರೆ. ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಬಹುದು ಮತ್ತು ವೈವಾಹಿಕ ಜೀವನವು ಸಿಹಿಯಾಗಿರುತ್ತದೆ. ಈ ರಾಶಿಯವರಿಗೆ ಎಲ್ಲಾ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ. ಸಕಲ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಸೂರ್ಯದೇವನ ಅನುಗ್ರಹದಿಂದಾಗಿ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ಸೋಲು ಎನ್ನುವಂತಹ ಭಯದಿಂದ ಪಾರಾಗಿ ವಿಜಯದ ಮಾರ್ಗವನ್ನ ಅನುಸರಿಸುವಂತಹ ವಿಶೇಷವಾದ ಸಂದರ್ಭ ಬರಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಕಷ್ಟಗಳಿಗೆ ಹಿಂದಿನಿಂದ ಮುಕ್ತಾಯವನ್ನ ಹೇಳಬಹುದು. ಹೌದು, 2ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಮಯ ಅತ್ಯಂತ ಅನುಕೂಲವೆಂದು ಸಾಬೀತುಪಡಿಸುತ್ತದೆ. ಸಂಪತ್ತು ಮತ್ತು ಮಾತಿನ ಕ್ಷೇತ್ರದಲ್ಲಿ ಈ ಜಾತಕಗಳ ಸಂಯೋಜನೆಯು ರೂಪುಗೊಳ್ತಾ ಇದೆ. ಈ ಸಮಯದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸುಧಾರಣೆಯ ಅವಕಾಶಗಳು ಉದ್ಭವಿಸಬಹುದು. ಬಡ್ತಿ ಅಥವಾ ಹೊಸ ಒಪ್ಪಂದಗಳ ಸೂಚನೆ ಸಿಗ್ತಾ ಹೋಗುತ್ತೆ. ಬುದ್ಧಿವಂತರಿಗೆ ಹೂಡಿಕೆಯು ಲಾಭದಾಯಕವಾಗಿರುತ್ತೆ. ಕುಟುಂಬದಲ್ಲೂ ಸಂತೋಷದ ವಾತಾವರಣ ಇರುತ್ತೆ. ಈ ರಾಶಿ ಚಕ್ರದವರು ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದ ನೆಮ್ಮದಿ ಮತ್ತು ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಮಾರ್ಗವನ್ನು ಕೂಡ ಪಡೆದುಕೊಳ್ತಾರೆ. ಈ ದಿನ ಹೊಸ ಸಂಬಂಧಗಳು ಶುಭದ ಒಂದು ಸಂಕೇತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮೇಷ ರಾಶಿ. ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ. ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಆಪ್ತರೊಂದಿಗೆ ಕಳೆಯುವಂತಹ ಸಮಯ ಮಾನಸಿಕವಾಗಿ ಶಾಂತಿ ನೀಡುತ್ತೆ. ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಸಂಬಂಧಿಕರನ್ನ ಭೇಟಿಯಾಗುವಂತಹ ಅವಕಾಶ ಕೂಡ ಸಿಗೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಮನೆಯಲ್ಲಿ ಸಂತೋಷ, ಸಂಭ್ರಮದ ವಾತಾವರಣ ಇರುತ್ತೆ. ಮಾರ್ಚ್ 1ನೇ ತಾರೀಕಿನಿಂದ 2045 ವರ್ಷಗಳವರೆಗೂ ಕೂಡ ಆಪ್ತರ ಬಗ್ಗೆ ನಿಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸಬಹುದು. ಇದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ. ಇಡೀ ಕುಟುಂಬ ಸಂತೋಷವಾಗಿ ಒಟ್ಟಾಗಿ ಇರಲು ಇದು ಸಮಯ ಪ್ರೇರೇಪಣೆಯಿಂದ ತುಂಬಿರುತ್ತದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಸೋಲೆ ಇಲ್ಲದ ಜೀವನ ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಅದೃಷ್ಟ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತೆ. ಕೆಲಸದ ಒತ್ತಡ ದೂರವಾಗುತ್ತೆ. ಒಟ್ಟಾರೆಯಾಗಿ ವಿವೇಕದಿಂದ ಪರಿಸ್ಥಿತಿಯನ್ನು ನಿಭಾಯಿಸೋದ್ರಿಂದ ಮನಸ್ತಾಪಗಳು, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರೋದ್ರಿಂದ ಕೆಲಸದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಲು ಆತುರ ಪಡಬೇಡಿ. ಭಾವನಾತ್ಮಕ ವಿಚಾರದಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಳೋದು ನಿಮಗೆ ಲಾಭವನ್ನ ತರುತ್ತದೆ. ಸಾಧ್ಯವಾದರೆ ಕುಟುಂಬಕ್ಕಾಗಿ ಸಮಯವನ್ನ ಮೀಸಲಿಡಿ. ಪರಸ್ಪರ ಸಂತೋಷವನ್ನ ಗೌರವಿಸಿ. ಸಂಬಂಧಿಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. 2045 ವರ್ಷಗಳವರೆಗೂ ಕೂಡ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ. ಆಪ್ತರೊಂದಿಗೆ ಕೆಲವು ಸ್ಮರಣೀಯ ಕ್ಷಣಗಳನ್ನು ಕಳೆಯಬಹುದು. ವಿಶೇಷ
ವಿಶೇಷವಾಗಿ ಈ ಸಮಯ ನಿಮ್ಮ ಮನಸ್ಸಿನ ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಸೂಕ್ತವಾಗಿರುತ್ತೆ. ಮಾರ್ಚ್ 1ನೇ ತಾರೀಕಿನಿಂದ ಈ ರಾಶಿಯವರಿಗೆ ಎಲ್ಲ ರೀತಿಯ ಪ್ರೀತಿಯ ಒಂದು ಸಂಗಾತಿಯ ಜೊತೆಗೆ ಮಾತುಕತೆ ಮಾಧುರ್ಯದಿಂದ ತುಂಬಿರೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರನ್ನ ಭೇಟಿಯಾಗಲು ಹಲವಾರು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿದಲ್ಲಿ ಕುಟುಂಬದ ಕಡೆಯಿಂದ ಒಳ್ಳೆಯ ಸುದ್ದಿ ಬರಬಹುದು. ಸಂಗಾತಿಯ ಮಾತೊಂದು ನಿಮಗೆ ಯಾವುದೇ ರೀತಿಯ ಬೇಸರ ಇದ್ರೂ ಕೂಡ ದೂರ ಮಾಡುತ್ತೆ. ತಕ್ಷಣ ಯಾವುದೇ ಒಂದು ಜಗಳ ಮನಸ್ತಾಪಕ್ಕೆ ಪ್ರತಿಕ್ರಿಯಿಸದೆ ಶಾಂತವಾಗಿ ಮಾತನಾಡಿ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ವಿಶೇಷವಾದ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಕಂಕಣವಾಗಿ ಕೂಡಿ ಬಂದಿರುವ ಅಂಥವರಿಗೆ ಮದುವೆ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರ ಸಹಾಯ ದೊರೆಯೋದ್ರಿಂದ ಒಟ್ಟಿಗೆ ಇರುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ನೀವು ವಿಶೇಷವಾಗಿ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗ್ತೀರಾ. ಹಲವು ಅವಕಾಶಗಳು ಲಭಿಸ್ತಾ ಹೋಗುತ್ತೆ. ಸಾಮರಸ್ಯವಾದ ಜೀವನವನ್ನು ಕಾಪಾಡ್ಕೊಳ್ತೀರಾ. ಭಾವನಾತ್ಮಕವಾಗಿ ಕೂಡ ತಾಳ್ಮೆಯನ್ನು ಇಟ್ಕೊಳ್ಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಅಷ್ಟ ಐಶ್ವರ್ಯ ಪ್ರಾಪ್ತಿ. ಈ ರಾಶಿ ಚಕ್ರದವರ ಕಷ್ಟಗಳು ದೂರವಾಗುತ್ತೆ. ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇವರು ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಯಾಗಿಸಿ ಸಂಬಂಧಗಳಲ್ಲಿ ಮೊದಲಿನಂತೆ ಹೆಚ್ಚು ಬಲಗೊಳಿಸುವಂತಹ ಸಾಧ್ಯತೆ ಇರೋದ್ರಿಂದ ಹಠ ಮತ್ತು ಅಹಂಕಾರವು ಸಂಬಂಧಗಳ ನಡುವೆ ಯಾವುದೇ ರೀತಿಯ ತೊಂದರೆಯನ್ನು ತರೋದಕ್ಕೆ ಬಿಡಬಾರ್ದು. ಮಾರ್ಚ್ 1ರಿಂದ ಖಂಡಿತವಾಗಿ ಸೂರ್ಯದೇವನ ಆಶೀರ್ವಾದ ವೈಯಕ್ತಿಕ ಜೀವನ ಆರೋಗ್ಯದ ಸಂಬಂಧ ಎಲ್ಲ ರೀತಿಯ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ವಿಶೇಷವಾದ ಸಂದರ್ಭ. ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ. ಜ್ಯೋತಿಷ್ಯದ ಉದ್ದೇಶದಿಂದಾಗಿ ಈ ರಾಶಿಯವರಿಗೆ ಸೂರ್ಯದೇವನ ಅನುಗ್ರಹಕ್ಕೋಸ್ಕರ ಖಂಡಿತವಾಗಿ ಓಂ ಸೂರ್ಯದೇವಾಯ ನಮಃ ಮಂತ್ರವನ್ನು ಪಠಿಸೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ. ಕಷ್ಟಗಳಿಂದ ದೂರವಾಗ್ತೀರಾ. ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅದನ್ನೆಲ್ಲ ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಾಗ ಮಾತ್ರ ಅವನ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇದೇ ಒಂದು ಮಾರ್ಚ್ 1ನೇ ತಾರೀಕಿನಿಂದ 2045 ವರ್ಷಗಳವರೆಗೂ ಕೂಡ ಇಷ್ಟೆಲ್ಲ ಲಾಭ ಅಭಿವೃದ್ಧಿ ಸಂಪತ್ತನ್ನು ಕಂಡುಕೊಳ್ಳುವಂತಹ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.